बोलो भारत माता की बोलो भारत माता की बोलो भारत माता की वंदे 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 बोलो भारत माता की 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 बोलो भारत
ಕ್ಯಾಟ್ ಚಂಡಿ ಎಲ್ಲ ಬಂದಿದ್ದು ಸೀರೆ ಚಂಡಿ ಅಂತ ಫುಲ್ ಕುಂಪಲದ ಭಾಗಡು ನಮ್ಮ ಹಿರಿಯಕಲು ಮಲ್ತನಚರ ಯೋಜನೆ ಕುಂಪಲ ಶಾಲಾ ಮೈದಾನಡು ಅವೇತು ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣಾತನಚ ಕುಂಪಲಡು ಪ್ರಥಮ ಧ್ವಜಾರೋಹಣಾತನಂಚಿನ ಒಂದು ಜಾಗೆತ್ತು ನಾವು ಕುಂಪಲ ಶಾಲಾ ಮೈದಾನ ಅಂಚಿತ್ತಿ ಶಾಲಾ ಮೈದಾನಡು ಸ್ವಾತಂತ್ರ್ಯೋತ್ಸವದ ಸುವರ್ಣ ಮಹೋತ್ಸವದ ಸಂಭ್ರಮದ ಕಾರ್ಯಕ್ರಮ ಆಯೋಜನೆ ಮಲ್ಪನ ಮೂಲಕ ಆ ಒಂದು ಹಿರಿಯಕಲು ಮಲ್ಪನ ಕೆಲಸಗಳು ಬಾಲಕೃಷ್ಣ ಮಂದಿರಲ ಐಕೆ ಪೂರಕವಾದ ಹಿರಿಯಕಳಿಗೆ ಗೌರವ ಕೊರಪಂಚಿನ ಕಾರ್ಯಕ್ರಮಗಳಲ್ಲಿ ಅಟ್ಟನೆ ಮಾಡ್ತಿದ್ದರು ಈ ಊರಿಗೂ ಈ ಶಾಲೆಗೆ ಬೋಡದು ಈ ಸ್ವಾತಂತ್ರ್ಯೋತ್ಸವಕ್ಕೆ ಬೋಡದು ಅವೇತ ಪುನಃ ನಂಚಿನ ಹಿರಿಯ ಜೀವನಿಗೆ ನಮ್ಮ ಗೌರವ ಸಂದಾಯ ನಂಚಿನ ಸ್ವಾತಂತ್ರ್ಯೋತ್ಸವದ ಅಮೃತ ಗಳಿಗೆಡು ಅಮೃತ ಮಹೋತ್ಸವದ ಸಂದರ್ಭದವರು ಕುಂಪಲದ ಅಮೃತ ಗಳಿಗೆದ ಒಂದು ಸುದಿನ ಇದು ಆದಂದು ಶುಕ್ರವಾರದ ಈ ಪವಿತ್ರ ದಿನ ಪ್ರತಿ ಹಿರಿಯನ ಕೈಗಳ ದೇಶಭಕ್ತಿದ ರಾಷ್ಟ್ರ ಪ್ರೇಮದ ದ್ಯೋತಕವಾನಚಿನ ರಾಷ್ಟ್ರಧ್ವಜ ರಾಯನ್ನೆಂದು ಐನು ಪ್ರತಿಯೊರಲು ಇಲ್ಲ ಕೊಲೋದು ಇಲ್ಲ ಎಲ್ಲದ ಪುಣ್ಯಕಾಂಡದ ದಿನ ಪ್ರತಿಯೊರಲು ಇಲ್ಲ ಅಲ್ಲಿ ಕಟ್ಟುವಂಚಿನ ವ್ಯವಸ್ಥೆ ಅವರು ಅವೆಲ್ಲ ಕಡೆ ಮೂಜಿ ದಿನ 13, 14, 15 ಹಿರಿಯಕಲು ಮಾತನ್ನೆಲ್ಲ ಸೇರಿದ್ರು ಈ ರಾಷ್ಟ್ರಧ್ವಜ ಅಭಿಯಾನದ ಕಾರ್ಯಕ್ರಮ ಅಟ್ಟನೆ ಮಾಡಿದ ಬಾರಿ ಪವಿತ್ರವಾನಚಿನ ದಿನ ಶ್ರಾವಣ ಪುನ್ನಮದ ದಿನಾಲೆಯಲ್ಲಿ ಶ್ರಾವಣ ಪುನ್ನಮದ ದಿನ ನಮ್ಮ ಭಗವಧ್ವಜಗೆ ರಕ್ಷಕತೆಗೆ ನಮ್ಮ ಹಿಂದುತ್ವದ ಸಂಕೇತವಾನಚಿನ ಭಗವಧ್ವಜನ ರಕ್ಷಣೆ ಮಲ್ಪನಚಿನ ಕೆಲಸ ಹಿಂದೂ ಸಮಾಜದ ಅಂಚಿನ ರಾಷ್ಟ್ರಧ್ವಜನ ರಕ್ಷಣೆ ಮಲ್ಪನ ಕೆಲಸ ಭಾರತೀಯರನ್ನ ಕೈಗೊಂಡು ಈ ನೆಲೆಟ್ಟು ಇಂಥ ಔಚಿತ್ಯಪೂರ್ಣವಾನಚಿನ ಕಾರ್ಯಕ್ರಮ ಬಾಲಕೃಷ್ಣ ಮಂದಿರದ ವತಿಯಿಂದ ಆಯೋಜನೆ ಮಾಡಿದ ಈ ನೆಲೆಟ್ಟು ಅಮೃತ ಮಹೋತ್ಸವದ ಸಂಭ್ರಮದ ಕಾರ್ಯಕ್ರಮ ದುಂಬದ ನಳಪಾದಕರ ಮಂದಿರದ ಅಧ್ಯಕ್ಷರಾದ ಸತೀಶ್ ಕುಂಪಲ ಉತ್ಸವ ಸಮಿತಿ ಅಧ್ಯಕ್ಷರಾದ ಪ್ರಹ್ಲಾದ್ ಕುಮಾರ್ ಇಂದಾಜೆ ರಜತ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಗೌರವಾಧ್ಯಕ್ಷರ ಮೋಹನ್ ಶೆಟ್ಟಿ ಕಾರ್ಯಾಧ್ಯಕ್ಷರಾದ ಜಗದೀಶ್ ಆಚಾರ್ಯ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಶಶಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ पुलकितयामिनी पुल्लकुसुमिता द्रुमदलशोभिनी सुहासिनीं सुमधुरभाषिणीं सुखदां वरदां मातरं वन्दे मातरं कलकलनिनादकराले कोटि कोटि भुजे धृता कर कर वाले अबला किनो माय तो भले बहुबलधारिणी नमामि तारिणी रिपुदलवारिणी मातरं वन्दे मातरं तुम्ही विद्या तुम्ही धर्म तुम्ही हृदय तुम्ही मर्मा तुम्ही प्राणा शरीरे बाहुते तुम्ही मा शक्ती हृदये तुम्ही मा भक्ती तो मारई प्रतिमा गडी मंदिरे मंदिरे वंदे मातरम तम हे दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमलां अमलां अतुलां सुजलां सुफलां मातरं वन्दे मातरं वन्दे मातरं भारत माता की जय वंदे 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 ಇವತ್ತು 75 ವರ್ಷ ಅಮೃತ ಮಹೋತ್ಸವದ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ದೇಶ ವಿಶ್ವಗುರುವಾಗಿ ಹೊರಹೊಮ್ಮುವಂತ ಸಂದರ್ಭದಲ್ಲಿ
ನಾವೆಲ್ಲ ಪುಣ್ಯವಂತರು ಈ ಸಂದರ್ಭದಲ್ಲಿ ಇರುವವರು. ಈ ದೇಶಕ್ಕೆ ತ್ಯಾಗ ಮಾಡಿ ಎಷ್ಟೋ ಜನ ಬಲಿದಾನ ಮಾಡಿ ಅವರ ಯುಗಾಂತ್ಯ ಆಗಿದೆ. ಆದರೆ 75 ವರ್ಷದ ಆಚರಣೆಯ ಸಂದರ್ಭದಲ್ಲಿ ಈ ಆಚರಣೆ ಮಾಡಲಿಕ್ಕೆ ಸಿಕ್ಕಿರುವಂಥದ್ದು ನಮ್ಮ ಸೌಭಾಗ್ಯ. ಈ ಹಿನ್ನೆಲೆಯಲ್ಲಿ ದೇಶದ ಪ್ರತಿಯೊಂದು ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಅರಳಿಸುವ ಮುಖಾಂತರ ರಾಷ್ಟ್ರ ಪ್ರೇಮ, ದೇಶಭಕ್ತಿಯ ಜೊತೆಗೆ ಸ್ವಾಭಿಮಾನದ ದೇಶವಾಗಿ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ದೇಶವನ್ನಾಗಿ ಮಾಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಕರೆಯನ್ನು ಕೊಟ್ಟಿದ್ರು. ಮನೆಯಲ್ಲಿ ಧ್ವಜವನ್ನು ಅರಳಿಸಬೇಕು ಎನ್ನುವ ಒಂದು ಕರೆಯನ್ನು ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ಭಾಗಗಳಲ್ಲಿ ಇವತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ಜಾಗೃತಿ ಮತ್ತು ಮನೆಯಲ್ಲಿ ಧ್ವಜವನ್ನು ಅರಳಿಸುವಂಥ ಕೆಲಸವನ್ನ ಮಾಡಲಿಕ್ಕೆ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಇವತ್ತು ಈ ಒಂದು ಕುಂಪಲ ಸೋಮೇಶ್ವರದಲ್ಲಿ ನಮ್ಮ ಬಾಲಕೃಷ್ಣ ಮಂದಿರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳ ಜೊತೆಗೆ ನಿರಂತರವಾಗಿ ಸಕ್ರಿಯವಾಗಿ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ತಾವೆಲ್ಲ ನೋಡಿದ್ದೀರಿ ಮತ್ತು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದ್ದೇವೆ. ಈ ಊರಿನ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ವರ್ಷ 25ನೇ ವರ್ಷ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಮಂದಿರಕ್ಕೆ 25 ವರ್ಷ ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿರುವಂಥದ್ದು ಕೂಡ ನಮಗೆ ಅತ್ಯಂತ ಸಂತೋಷ ಆಗಿದೆ. ಈ ಒಂದು 25 ವರ್ಷದ ಆಚರಣೆಯ ಸಂದರ್ಭದಲ್ಲಿ 75 ವರ್ಷದ ಆಚರಣೆಯನ್ನು ಮಾಡುವಂಥ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಇವತ್ತು ನಾವು ಫ್ಲ್ಯಾಗನ್ನು, ನಮ್ಮ ರಾಷ್ಟ್ರಧ್ವಜವನ್ನು ಎಲ್ರಿಗೂ ಉಚಿತವಾಗಿ ಕೊಡ್ತೇವೆ. ಉಚಿತ ಅಂದರೆ ಇದೊಂದು ಇದಲ್ಲ, ಸ್ವಾಭಿಮಾನದಿಂದ 22 ರೂಪಾಯಿ ಕೊಟ್ಟು ಎಲ್ಲರೂ ತಗೊಳ್ಬೇಕು ಅಂತ ನಮ್ಮ ದೇಶದ ಪ್ರಧಾನಮಂತ್ರಿ ಒಟ್ಟು ಕರೆಯನ್ನು ಕೊಟ್ಟಿದ್ರು. ಆದರೆ ನಮ್ಮ ಮಂದಿರ, ನಮ್ಮ ಊರು, ನಮ್ಮ ಜನ, ನಮ್ಮ ಎಲ್ಲ ಆತ್ಮೀಯ ಬಂಧುಗಳಿರುವಂಥ ಮನೆಗಳಿಗೆ ಈ ಒಂದು ಉಚಿತವಾಗಿ ಫ್ಲ್ಯಾಗನ್ನು ಖರೀದಿಸಿ ರಾಷ್ಟ್ರಧ್ವಜವನ್ನು ನಿಮಗೆಲ್ಲ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಯಾರಿಗೆಲ್ಲ ಬೇಕು ಅವರು ತಿಳಿಸಿದರೆ ಅವರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೂಡ ನಾವೆಲ್ಲ ಒಟ್ಟಾಗಿ ಸೇರಿ ಬಾಲಕೃಷ್ಣ ಮಂದಿರದ ಮುಖಾಂತರ ಮಾಡ್ತೇವೆ. ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು, 13ನೇ ತಾರೀಕು ಬೆಳಿಗ್ಗೆ ಸೂರ್ಯೋದಯದ ಸಂದರ್ಭದಲ್ಲಿ ಫ್ಲ್ಯಾಗನ್ನು ನಮ್ಮ ಮನೆಯಲ್ಲಿ ಹಾರಿಸಬೇಕು. ಇವತ್ತು ಯಾರು ಕೂಡ ಹೋಗಿ ಅದನ್ನು ಹಾರಿಸಬಾರ್ದು. ನಮ್ಮ ಮನೆಯಲ್ಲಿ ಕೊಂಡಾಗಿ ಜೋಪಾನವಾಗಿ ಇಡಬೇಕು. ಎಲ್ಲ ನಾವು ಧ್ವಜವನ್ನು ಇಟ್ಟಾಗಿ ಇಡಬಾರ್ದು. ಜಾಗೃತಿಯಿಂದ ಅದಕ್ಕೆ ಗೌರವ ಕೊಡುವ ರೀತಿಯಲ್ಲಿ ಧ್ವಜವನ್ನು ಇಡಬೇಕು. 15ನೇ ತಾರೀಕು ನಮ್ಮ ಸಂಜೆ 6 ಗಂಟೆಗೆ ಅದನ್ನು ತೆಗಿಬೇಕು. ಅದನ್ನು ತೆಗೆದು ಅತ್ಯಂತ ಜಾಗೃತೆಯಲ್ಲಿ ನಮ್ಮ ಜೋಪಾನವಾಗಿ ಮನೆಯಲ್ಲಿ ಇಡಬೇಕು. ಯಾವುದೇ ಕಾರಣಕ್ಕೆ ಈ ಸಮಯವನ್ನು ಬಿಟ್ಟು ಬೇರೆ ಯಾವ ಸಂದರ್ಭದಲ್ಲಿ ಕೂಡ ಧ್ವಜವನ್ನು ಹಾರಿಸಬಾರ್ದು. ಇದು ನಮ್ಮ ದೇಶದ ಸಾಂವಿಧಾನಿಕವಾದ ನಿಯಮ. ಅದರ ಜೊತೆಗೆ ಅಲ್ಲಿ ಇಲ್ಲಿ ಬಿಸಾಡುವಂಥದ್ದು, ಯಾವುದೇ ಕಾರಣಕ್ಕೆ ಧ್ವಜಕ್ಕೆ ಅಗೌರವ ಆಗುವ ರೀತಿಯಲ್ಲಿ ಯಾರು ಕೂಡ ನಡ್ಕೊಳ್ಬಾರದು. ಧ್ವಜವನ್ನು ಹಾರಿಸುವಾಗ ಕೇಸರಿ ಮೇಲೆ, ಮಧ್ಯದಲ್ಲಿ ನಮ್ಮ ಅಶೋಕ ಚಕ್ರ ಕೆಳಗೆ ಹಸಿರು, ಇದನ್ನು ಕೂಡ ತಾವೆಲ್ಲ ಗಮನಿಸಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಈ ಒಂದು ನಮ್ಮ ಬಗಂಬಿಲದಿಂದ ಹಿಡಿದು ಬೈಪಾಸಿನ ತನಕ ಇರುವಂಥ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಭಾಗವಹಿಸಿರುವಂಥದ್ದು ಅತ್ಯಂತ ಸಂತೋಷ ಆಗಿದೆ. ಬರುವಂಥ 18ನೇ ತಾರೀಕು 25ನೇ ವರ್ಷದ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ, ಹೆಚ್ಚು ಕಡಿಮೆ ಕುಂಪಲಾಷ್ಟಮಿ, ಕುಂಪಲದ ನಾಡ ಹಬ್ಬ, ಇದು ಅತ್ಯಂತ ಅಭೂತಪೂರ್ವವಾಗಿ 25ನೇ ವರ್ಷದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸುಮಾರು 30 ಭಜನಾ ತಂಡಗಳು, ಹೆಚ್ಚು ಕಡಿಮೆ 12 ಟ್ಯಾಬ್ಲುಗಳು, ಈ ರೀತಿಯ ವೈವಿಧ್ಯಮಯವಾದ ಕಾರ್ಯಕ್ರಮ ಆಗ್ತದೆ. ಎಲ್ರಿಗೂ ಯಾರಿಗೂ ಚಿಂತೆ ಬೇಡ. ಸಂಜೆ 18ನೇ ತಾರೀಕು 4 ಗಂಟೆಗೆ ಸರಿಯಾಗಿ ಮೆರವಣಿಗೆ, ನಮ್ಮ ಶೋಭಾಯಾತ್ರೆ ಹೊರಡ್ತದೆ. ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಆ ಒಂದು ಜವಾಬ್ದಾರಿಯನ್ನು ತಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲರೂ ಸಹಕಾರ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ, ನಮ್ಮೆಲ್ಲರ ಆತ್ಮೀಯರು ಮಿತ್ರರು ಆಗಿರುವಂಥ ಸಂತೋಷ್ ಶೆಟ್ಟಿ ಅಸೇಗೋಲಿ ಅವರು ಇದ್ದಾರೆ, ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಅದೇ ರೀತಿ ಪುರುಷೋತ್ತಮ ಮಂಚನ್ ಇದ್ದಾರೆ, ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಮೋಹನ್ ಶೆಟ್ಟಿ ಗೌರವಾಧ್ಯಕ್ಷರಿದ್ದಾರೆ, ಜಗದೀಶ್ ಆಚಾರ್ಯ ಇದ್ದಾರೆ, ಲಕ್ಷ್ಮಣ್ ಕಿರೋಡಿಯನ್ ಇದ್ದಾರೆ, ಸುಂದರಗಟ್ಟಿ ಅವರಿದ್ದಾರೆ, ನಮ್ಮ ಸುಶೀಲಕ್ಕ ಇದ್ದಾರೆ, ನಮ್ಮ ಪ್ರಹ್ಲಾದ್, ಮತ್ತೆ ಸೇರಿರುವಂಥ ತುಂಬ ಜನರದ ಹೆಸರು ಹೇಳಲಿಕ್ಕೆ ನನಗೆ ಆಗುದಿಲ್ಲ. ತುಂಬ ಜನ ಪ್ರಮುಖರೇ, ಬೇರೆ ಬೇರೆ ಸಂಘಟನೆಗಳ ಜವಾಬ್ದಾರಿ ಇದ್ದವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದೀರಿ. ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಈ ಒಂದು ಅಭಿಯಾನವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ಕರೆ ಕೊಟ್ಟಿದ್ದಾರೆ, ದೇಶಾಭಿಮಾನ ಸ್ವಾಭಿಮಾನದ ರೀತಿಯಲ್ಲಿ ಇದನ್ನೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ನಾವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಸಂಘ ಸಂಸ್ಥೆಗಳಿಗೆ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ
बोलो भारत माता की, बोलो भारत माता की। वंदे 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 वंदे। ದೆಮಕ್ ನಿಕ್ಲೆಗ್ ಧ್ವಜ ಪ್ರತಿಯೊರಿಗೆ ಇಲ್ಲ ಕೊರ್ಪುಂಡು ಐತ ಈಮೇತ ಕೊಡಿಕ್ ನಿಕ್ಲೆ ಇಲ್ಲ ಕೊನೊಂದು ನೂಲು ಸುಂದಲೆ ದಯಪಟ್ಟು ಜನ ಗಾಲಿಗೆ ಇಲ್ಲ ಕಟ್ಟನ ಗಾಲಿಗೆ ರಾಪುಂಡು ಧ್ವಜಕ್ಕೆ ನೆಲಕ್ಕೆ ಬೂರ್ರೆ ಬಲ್ಲಿ ಆರೋಹಣ ಮಲ್ಪುಂಡು 15ನೇ ತಾರೀಕು ಬಯ್ಯ